ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನಾನು ನಿಮಗೆ ತುಂಬ ಬಿಗಿನರ್ ಫ್ರೆಂಡ್ಲಿ ಕ್ಲಾಸ್ ಅಂತಾನೆ ಹೇಳ್ತೀನಿ. ಕ್ಲಾಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಟೈಲರಿಂಗ್ ಇವಾಗ ಹೊಸದಾಗಿ ಕಲಿತಿದ್ದೀರಾ ಅಂತಂದ್ರೆ ನಿಮಗೆ ಯಾವ್ದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅನ್ನೋದನ್ನ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಫಸ್ಟ್ ಬಂದು ನಾವು ಏನಂತಂದ್ರೆ ನಾವು ತಿಳ್ಕೊಬೇಕಾಗಿರೋದು ಈ ಟೇಪ್ ಬಗ್ಗೆ ನಮಗೆ ಫುಲ್ ನಾಲೆಡ್ಜ್ ಇರಬೇಕಾಗುತ್ತೆ. ಇವಾಗಲೂ ಕೂಡ ಕೆಲವರಿಗೆ ಇಂಚಸ್ ಅಲ್ಲಿ ತಗೋಬೇಕಾ, ಸೆಂಟಿಮೀಟರ್ಸ್ ಅಲ್ಲಿ ತಗೋಬೇಕಾ ಅಂತ ಐಡಿಯಾ ಇರೋದಿಲ್ಲ. ಬಟ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಟೈಲರಿಂಗ್ ಕಲಿತಾ ಇದ್ದೀರಾ, ಫಸ್ಟ್ ಆಗ್ಲಿ ಕಲ್ತ್ಕೊಳ್ಳಿ, ಇಲ್ಲ ನೆಕ್ಸ್ಟ್ ಆದ್ರೂ ಕಲ್ತ್ಕೊಳ್ಳಿ. ಬಟ್ ನಾವು ತಗೋಬೇಕಾಗಿರೋದು ಬಂದು ಈ ಸೆಂಟಿಮೀಟರ್ ಅಲ್ಲ, ಸಾರಿ, ಇಂಚಸ್ ಅಲ್ಲೇ ತಗೋಬೇಕು. ನೋಡಿ, ಇಲ್ಲಿದೆ. ನಾನು ಇದು ಸೆಲ್ಫಿ ಕ್ಯಾಮ್ರಾ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಉಲ್ಟಾ ತೋರಿಸ್ಬೋದು. ಬಟ್ ಆದ್ರೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ, 1 2 3 4 ಈ ತರ ಇದೆಯಲ್ಲ, ಇದು ಬಂದು ಇಂಚಸ್ಸು. ಹಾಗೆ ಇದು ಬ್ಯಾಕ್ ಸೈಡ್ ತಿರ್ಸ್ಕೊಂಡಾಗ ಈ ತರ ಸ್ಮಾಲ್ ಇದೆಯಲ್ಲ, ಇದು ಬಂದು ಸೆಂಟಿಮೀಟರ್ಸು. ನೀವು ಯಾವತ್ತೂ ಅಷ್ಟೇ ಇಂಚಸ್ ಅಲ್ಲಿನೇ ತಗೊಳ್ಳಿ. ನೋಡಿ, 1 ಇಂಚ್, 2 ಇಂಚ್, 3 ಇಂಚ್, 4 ಇಂಚ್ ಈ ತರ ಇದೆ. ಇಲ್ಲಿದೆಯಲ್ಲ 1:5, ಆಲ್ಮೋಸ್ಟ್ ನಾವು ತಗೊಳೋದು ಬಂದು 1:5, 2:5 ಈ ತರ ಬರುತ್ತೆ. ಇದು 1 ಇಂಚ್ ಅಂತಂದ್ರೆ 1 ಇಂಚ್ ಮಧ್ಯದಲ್ಲಿ ಒಂದು ಲೈನ್ ಅನ್ನೋದು ಕೊಟ್ಟಿದಾರಲ್ವಾ, ಇದು ಇಲ್ಲಿಂದ ಇಲ್ಲಿಗೆ 1 ಇಂಚ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ 2 ಇಂಚ್ ಆಗುತ್ತೆ. ನೋಡಿ, ಇದ್ರ ಮಧ್ಯದಲ್ಲಿ ಇದೆಲ್ಲ ಲೈನ್ಸ್ ಕೊಟ್ಟಿದ್ದಾರೆ ನೋಡಿ, ನೀವು ಸ್ಮಾಲ್ ಲೈನ್ಸ್ ಇದೆ. ಈ 1 ಇಂಚು ಗ್ಯಾಪ್ ಅಲ್ಲಿ ಎಷ್ಟು ಲೈನ್ಸ್ ಇರುತ್ತೆ ಅಂದ್ರೆ 10 ಲೈನ್ಸ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆ 5 ಇಂಚು, 5 ಲೈನ್ಸ್, ಇಲ್ಲಿಂದ ಇಲ್ಲಿಗೆ 5 ಲೈನ್ಸ್ ಕೊಟ್ಟಿರ್ತಾರೆ. ಅದೆಲ್ಲ ಸ್ವಲ್ಪ 1:5. ನೋಡಿ, ಇಲ್ಲಿಂದ ಇಲ್ಲಿಗೆ 1:5 ಅಂತ ತಗೋಬೇಕು. 1.5 ಇಂಚು, ಇಲ್ಲಿಂದ ಇಲ್ಲಿಗೆ 2 ಇಂಚ್ ಆಗುತ್ತೆ. ಕೆಲವೊಂದು ಕ್ಯಾಲ್ಕುಲೇಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವ ತರ ಅಂತಂದ್ರೆ, ನಾವು ಸಮ್ಟೈಮ್ಸ್ 1.5 ಇಂಚ್ ಅನ್ಕೊಂತೀವಿ, 1:5, 1:3, 1:4 ಈ ತರ ಎಲ್ಲ ಕ್ಯಾಲ್ಕುಲೇಷನ್ ಬರುತ್ತೆ. ನೋಡಿ, 1:3 ಅಂತಂದ್ರೆ ಇಲ್ಲಿ 1 ಇಂಚ್ ಇದೆಯಲ್ಲ, 1 ಇಂಚಿಂದ ನೀವು ಕ್ಯಾಲ್ಕುಲೇಷನ್, ಇಲ್ಲಿಂದ ಇಲ್ಲಿಗೆ 1 ಇಂಚ್ ಅಲ್ವಾ, ಇದು 1 ಇಂಚು ಫುಲ್ ಒಳಗಡೆ 10 ಲೈನ್ಸ್ ಇದೆ. ಇವಾಗ 1:3 ತಗೋಬೇಕಾಗುತ್ತೆ ಅನ್ನೋದಾದ್ರೆ ನೀವು ನೋಡಿ, ಇಲ್ಲಿಂದ 1 2 3 ಇಲ್ಲಿಗೆ ತಗೋಬೇಕಾಗುತ್ತೆ, 1:3 ಆಗುತ್ತೆ. ಹಾಗೆ 1:5 ಅಂತಂದ್ರೆ ನೋಡಿ, ಈ ಮಧ್ಯದ ಲೈನ್ ಇದೆಯಲ್ಲ, 5 ಲೈನ್ಗೆ ಹಾಕೋಬೇಕಾಗುತ್ತೆ. 1 2 3 4 5 ಈ ತರ. ಇದನ್ನ 1.5 ಇಂಚ್ ಅಂತಾನು ಅನ್ಬೋದು, ಇಲ್ಲ 1:5 ಅಂತಾನು ಅನ್ಬೋದು. ಫಸ್ಟ್ ನೀವು ಇದನ್ನ ಈ ಲೈನ್ಸ್ ಸೆಂಟ್ರಲ್ ಇದೆಯಲ್ಲ, ಈ ಲೈನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ 2:5 ಅಂತಾರೆ, 2.5 ಇಂಚ್ ಅಂತಾರೆ. 2.5 ಇಂಚ್ ಅಂತಂದ್ರೆ ಎಷ್ಟಂದ್ರೆ 1 2, ಇಲ್ಲಿ ಉದ್ದ ಲೈನ್ ಇದೆಯಲ್ಲ, ಈ 2 ಮಧ್ಯದಲ್ಲಿ ಒಂದು 5 ಇಂಚ್ ಇದೆಯಲ್ಲ, ನೋಡಿ ಇದನ್ನು ಲೆಕ್ಕ ಹಾಕೊಳ್ಳಿ. 1 2 3 4 5 ಈ ತರ ತಗೋಬೇಕಾಗುತ್ತೆ. ಇಲ್ಲ 2:2 ಅಂತಂದ್ರೆ ಇಲ್ಲಿ 2 ನಂಬರ್ ಇದೆಯಲ್ಲ, 2 ನೋಡಿ, ಇದು 1 2 ಇಷ್ಟೇ. 3 ಅಂತಂದ್ರೆ ಇದು 3ನೇ ಲೈನ್ಗೆ, 4 ಅಂತಂದ್ರೆ 4ನೇ ಲೈನ್ಗೆ, 5 ಅಂದ್ರೆ 5ನೇ ಲೈನ್ಗೆ. ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಇಂಚಸ್ ಅಲ್ಲೇ ತಗೊಳ್ಳಿ. ನೋಡಿ, 10 ಇಂಚ್ ಅಂದ್ರೆ ಇಲ್ಲಿಗೆ ಬರುತ್ತೆ. 10.5 ಇಂಚ್ ಅಂತಂದ್ರೆ ಇದು ತುಂಬಾ ಜನಕ್ಕೆ ಕನ್ಫ್ಯೂಷನ್. ಏನಕ್ಕಂತಂದ್ರೆ, ಇದು ಯಾವ ತರ ನಾವು ಮೆಜರ್ಮೆಂಟ್ ತಗೋಬೇಕು, 1:5 ಅಂದ್ರೆ ಎಷ್ಟು, 2:5 ಅಂದ್ರೆ ಎಷ್ಟು, 2:8 ಅಂದ್ರೆ ಎಷ್ಟು, 2:8 ಅಂತಂದ್ರೆ 2.8 ಅಂತ, 2 ಇಂಚು ಮತ್ತೆ 8 ಲೈನ್ಸ್ ಅಂತ. ನೋಡಿ, ಇಲ್ಲಿ 2 ಇದೆಯಲ್ವಾ, ಇವಾಗ 2:8 ಅಂತ ಅನ್ಕೊಳ್ಳೋಣ. ಇಲ್ಲಿ 1 2 ಇದೆಯಲ್ಲ, ಈ ಲೈನ್ ಇಂದನೇ ಲೆಕ್ಕ ಹಾಕೊಳ್ಳಿ 8 ಇಂಚ್ ಎಲ್ಲಿಗೆ ಬರ್ಬೋದು ಅಂತ. ನೋಡಿ, 1 2 3 4 5 6 ನೋಡಿ, ಇಲ್ಲಿಗೆ ಬರುತ್ತೆ. ಇದು ಬಂದು 2.8 ಅಂತ, ಅಂದ್ರೆ 2:8 ಅಂತ. ಆ ತರ ಕ್ಯಾಲ್ಕುಲೇಷನ್ ತಗೊಳ್ಳಿ ನೀವು. 2.5 ಇಂಚು 1.5 ಇಂಚ್ ಅಂತಂದ್ರೆ ಜಸ್ಟ್ ನೀವು ಮಧ್ಯದ ಲೈನ್ ಒಂದೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈ ಸೆಂಟರ್ ಅಲ್ಲಿ ಒಂದು ಇದೆಯಲ್ಲ, 3.5 ಇಂಚ್ ಅಂತಂದ್ರೆ 3.5 ಇಂಚು, 4.5 ಇಂಚು ಈ ತರ. ಆ ತರ ಇಷ್ಟು ಸ್ವಲ್ಪ 8 ಇಂಚು, 2.8 2.7 ಅಂತಂದ್ರೆ ಈ ಮಧ್ಯದ ಲೈನ್ಸ್ ಅಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಒಂದರಿಂದ ಒಂದಕ್ಕೆ ನೋಡಿ 10 ಲೈನ್ ಇರುತ್ತೆ. ನೋಡಿ, 1ರಿಂದ 2ಗೆ ಒಳಗಡೆ 10 ಲೈನ್ಸ್ ಇರುತ್ತೆ. ಈ 10 ಲೈನ್ಸ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಆಯ್ತು. ಇದು ಟೇಪ್ ಬಗ್ಗೆ ಇಷ್ಟು ಇನ್ಫಾರ್ಮೇಶನ್. ಇದ್ರ ಬಗ್ಗೆ ನೀವು ತುಂಬಾನೇ ಚೆನ್ನಾಗಿ, ಯಾಕಂದ್ರೆ ಅಳತೆ ಅನ್ನೋದು ಟೈಲರಿಂಗ್ ಅಲ್ಲಿ ಬಂದು ಅಳತೆನೆ ಬಹಳ ಮುಖ್ಯ. ಆಮೇಲೆ ಏನ್ ತಗೋಬೇಕು ಅಂತಂದ್ರೆ, ಒಂದು ರೆಕಾರ್ಡ್ ಅನ್ನೋದನ್ನ ನೀವು ಕಂಪಲ್ಸರಿ ಮೇಂಟೈನ್ ಮಾಡ್ಬೇಕು. ನೀವು ಯಾವ್ಯಾವ ಮೆಜರ್ಮೆಂಟ್ಗೆ ಎಷ್ಟೆಷ್ಟೆಲ್ಲ ತಗೋತೀರಾ ಅಂತ. ಅದಾದ್ಮೇಲೆ ಒಳ್ಳೆ ಕತ್ರಿ ಅನ್ನೋದನ್ನ ತಗೊಳ್ಳಿ. ಇದು ತುಂಬಾನೇ ಚೆನ್ನಾಗಿದೆ. ನಾನು ತಗೊಂಡಿದ್ ಬಂದು 450 ರುಪೀಸ್. ಒಂದು ಸ್ಟಾಲ್ ಹಾಕಿದ್ರು, ಸ್ಟಾಲ್ ಅಲ್ಲಿ ತಗೊಂಡಿರುವಂತಹ ಕತ್ರಿ. ಇದು ತುಂಬಾ ಚೆನ್ನಾಗಿದೆ. ನನ್ಗೆ ಅದೊಂಥರ ಕ್ರೇಜ್. ಎಲ್ಲಾದ್ರೂ ಹೋದಾಗ ನನ್ನ ಹತ್ರ ಎಕ್ಸ್ಟ್ರಾ ಕತ್ರಿಗಳು ಇದ್ರೂ ಕೂಡ ನಾನು ಕತ್ರಿ ತಗೊಂತೀನಿ. ಬಟ್ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದೀನಿ, ತುಂಬಾನೇ ಚೆನ್ನಾಗಿದೆ. ಅದಾದ್ಮೇಲೆ ನೋಡಿ, ಒಂದು ಟ್ರಿಮ್ಮರ್ ತಗೊಳ್ಳಿ. ಟ್ರಿಮ್ಮರ್ ಏನಕ್ಕಂತಂದ್ರೆ ತುಂಬಾನೇ ಯೂಸ್ ಆಗುತ್ತೆ ನಿಮ್ಗೆ. ಟ್ರಿಮ್ಮರ್ ಮಿಷಿನ್ ಮೇಲೆ ಕುತ್ಕೊಂಡಾಗ ಕತ್ರಿ ವೆಯ್ಟ್ ಇರುತ್ತಲ್ವಾ, ಕಟ್ ಮಾಡೋಕ್ಕಾಗಲ್ಲ. ಟ್ರಿಮ್ಮರ್ ಇದ್ರೆ ಟ್ರಿಮ್ಮರ್ ಇಂದಾನೆ ಕಟ್ ಮಾಡ್ಕೋಬಹುದು.
ಆಮೇಲೆ ನೋಡಿ ಒಂದು ಸ್ಕೇಲ್ ಅಂತಂದ್ರೆ ನೀವು ಈ ತರ ಇದು ಸ್ಕೇಲ್ ಎಲ್ಲದಕ್ಕೆ ಯೂಸ್ ಆಗೋಂಥ ಸ್ಕೇಲು. ನೀವು ಈ ತರ ತಗೊಳಕ್ ಹೋಗ್ಬಿಡಿ. ನಿಮ್ಗೆ ಇದೆ ನಮ್ಮ ಹತ್ರ ಎಕ್ಸ್ಟ್ರಾ ಅಮೌಂಟ್ಸ್ ಎಲ್ಲ ಇದೆ ಅಂದ್ರೆ ಈ ತರ ತಗೊಳ್ಳಿ. ಇಲ್ಲ ಅಂತಂದ್ರೆ ನಾರ್ಮಲ್ ಲಾಂಗ್ ಸ್ಕೇಲ್ ತಗೊಳ್ಳಿ. ಅದ್ ಬಿಟ್ರೆ ಒಂದು ಕರ್ವ್ ಸ್ಕೇಲ್ ಅಂತ ಬರುತ್ತೆ, ಹಾರ್ಮೋಲ್ಸ್ ಕರ್ವ್ ಸ್ಕೇಲ್ ಅಂತ ಬರುತ್ತೆ, ಅದನ್ನ ತಗೊಳ್ಳಿ. ಅದನ್ನ ಯೂಸ್ ಮಾಡಿ. ಬೇಸಿಕ್ ಆಗಿ ನಿಮ್ಗೆ ಇಷ್ಟಿದ್ರೆ ಸಾಕು. ಟೈಲರಿಂಗ್ ಬಗ್ಗೆ ತಿಳ್ಕೊಂಡು ನೀವು ಬ್ಲೌಸ್ ಆಗ್ಲಿ ಯಾವುದೇ ಒಂದು ಔಟ್ಫಿಟ್ ಕಟ್ ಮಾಡ್ಬೇಕಂತಂದ್ರೆ ಇಂಚಸ್ ಸೆಂಟಿಮೀಟರ್ಸ್ ಅಂತ ತುಂಬಾನೇ ಕನ್ಫ್ಯೂಸ್ ಇರುತ್ತೆ. ಇಷ್ಟನ್ನು ತಿಳ್ಕೊಳ್ಳಿ ಸಾಕು. ಇಷ್ಟನ್ನು ತಿಳ್ಕೊಂಡ್ರೆ ನೀವು ಮುಂದಕ್ಕೆ ಆರಾಮಾಗಿ ಕಟ್ ಮಾಡ್ಕೊಂಡು ಹೋಗ್ಬೋದು, ಕಟಿಂಗ್ ಕೂಡ ಮಾಡಬಹುದು. ಇಷ್ಟನ್ನ ತಿಳಿದುಕೊಂಡಿದ್ರೆ ಸ್ಕೇಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ನಮಗೆ ನೋಡಿ ಇದೆಯಲ್ವಾ, ಇದು ನನ್ನ ಹತ್ರ ತುಂಬ ಸ್ಕೇಲ್ ಎಲ್ಲ ಮೇಲೆ ಇಟ್ಬಿಟ್ಟಿದ್ದೀನಿ, ಬಟ್ ಇವಾಗ ನಾನು ತೋರ್ಸಕ್ ಆಗ್ತಾ ಇಲ್ಲ. ಬಟ್ ಇವಾಗ ಸದ್ಯಕ್ಕೆ ನನ್ನ ಹತ್ರ ಯಾವ್ದಿತ್ತು ಅದನ್ನ ತಗೊಂಡಿದ್ದೀನಿ. ನೋಡಿ ಲಾಂಗ್ ಸ್ಕೇಲ್ ಅಂತಂದ್ರೆ ಸ್ಟ್ರೈಟ್ ಇರುತ್ತಲ್ಲ, ಅದನ್ನೇ ತಗೊಳ್ಳಿ. ನೋಡಿ ಈ ಸ್ಟ್ರೈಟ್ ಲೈನ್ ಇದೆಯಲ್ವಾ, ಈ ತರ ಇದೆಯಲ್ವಾ, ಇದು ತುಂಬಾನೇ ಯೂಸ್ ಆಗುತ್ತೆ. ಯಾಕಂತಂದ್ರೆ ನಾವು ಬ್ಲೌಸ್ ಆಗ್ಲಿ ಇಲ್ಲ ಯಾವುದೇ ಒಂದು ಔಟ್ಫಿಟ್ ಕಟ್ ಮಾಡ್ಬೇಕಂತಂದ್ರೆ ಲೈನ್ಸ್ ಹಾಕೋಬೇಕಂತಂದ್ರೆ ನಮ್ಗೆ ಬಂದು ಲಾಂಗ್ ಸ್ಕೇಲ್ ಇರಲೇಬೇಕಾಗುತ್ತೆ. ಅವಾಗ ನಮಗೆ ಪರ್ಫೆಕ್ಟ್ ಆಗಿ ಲೈನ್ಸ್ ಹಾಕೋಬಹುದು. ಅದನ್ನ ಬಿಟ್ರೆ ನಿಮ್ಗೆ ಮಾರ್ಕರ್ ನಾರ್ಮಲ್ ಮಾರ್ಕರ್ ತಗೊಳ್ಳಿ. ನಾರ್ಮಲ್ ಆಗಿ 2 ರೂಪೀಸ್ ಏನೋ ಒಂದು ಬರುತ್ತೆ, ಇಲ್ಲ ಪ್ಯಾಕೆಟೇ ತಗೊಂಡ್ಬಿಡಿ. ಅದನ್ನ ತಗೊಂಡ್ರೆ ನೀವು ಅದೇ ಮಾರ್ಕರ್ನ ಯೂಸ್ ಮಾಡಿ. ನಾನು ಯೂಸ್ ಮಾಡೋದು ಅದೇ ಮಾರ್ಕರ್. ಆಲ್ರೆಡಿ ನಾನು ಒಂದು ಶಾರ್ಟ್ಸ್ ಅಲ್ಲಿ ಹೇಳಿದ್ದೀನಿ ನಾನು ಯಾವ ತರ ಮಾರ್ಕರ್ ಯೂಸ್ ಮಾಡ್ತೀನಿ ಅಂತ. ಬಿಗಿನರ್ಸ್ ಆಗಿದ್ರೆ ಅದೇ ಮಾರ್ಕರ್ ಯೂಸ್ ಮಾಡಿ. ನಿಮ್ಗೆ ಚೆನ್ನಾಗಿ ತಲೆಗೆ ಹೋಗುತ್ತೆ, ಎಲ್ಲಿ ಏನ್ ಮಾರ್ಕ್ ಮಾಡಿದೀರ ಅಂತ ಗೊತ್ತಾಗುತ್ತೆ. ಕಲರ್ ಇರುತ್ತೆ ಮಾರ್ಕರು, ಅದನ್ನ ಯೂಸ್ ಮಾಡ್ಕೊಳ್ಳಿ. ಅದನ್ನ ಬಿಟ್ರೆ ನಿಮ್ ಟೈಲರಿಂಗ್ ಅಲ್ಲಿ ಇನ್ನೇನು ಕತ್ರಿ, ಒಂದು ಸ್ಕೇಲ್ ಅಂಡ್ ಟೇಪ್, ಒಂದು ರೆಕಾರ್ಡ್, ಇಷ್ಟನ್ನ ಮೇಂಟೈನ್ ಮಾಡಿ. ಹಾಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಬಂದು ನಾನು ನಿಮ್ಗೆ ತುಂಬಾ ಬಿಗಿನರ್ಸ್ ಆಗಿದ್ರೆ ಎಮ್ಮಿಂಗ್ ಯಾವ ತರ ಮಾಡ್ಕೋಬೇಕು, ಹಂಗೆ ಹೂಕ್ ಅಂಡ್ ಹೈ ಯಾವ ತರ ಹಾಕ್ಬೇಕು ಬ್ಲೌಸಸ್ಗೆ ಅಂಡ್ ಬ್ಲೌಸಸ್ಗೆ ಮಾಡೋದನ್ನೇ ತೋರಿಸ್ತೀನಿ. ಹಾಗೆ ಇನ್ನೊಂದು ನಾನು ಈ ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಇವಾಗ ಬ್ಲೌಸಸ್ ಅಲ್ಲಿ ಬಂದು ಬ್ಲೌಸ್ ಹೂಕ್ ಅಂಡ್ ಹೈ ಹಾಕಿದ್ರು ಕೂಡ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ. ಅದು ಏನಕ್ಕೆ ಗ್ಯಾಪ್ ಬರುತ್ತೆ, ಅದನ್ನ ಹೆಂಗೆ ಸರಿ ಮಾಡಬೇಕು, ಹೂಕ್ ಅಂಡ್ ಹೈ ಹಾಕೋದ್ರಲ್ಲಿ ಯಾವ ತರ ಸರಿ ಮಾಡಬೇಕು ಅಂತ ಹೇಳ್ತೀನಿ. ಐ ಹೋಪ್ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತ ಇದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಆಗಿದ್ರೆ ಜಾಸ್ತಿ ತಲೆ ಕೆಸ್ಕೊಳಕ್ ಹೋಗ್ಬಿಡಿ. ಇಷ್ಟ ಐಟಮ್ಸ್ನ ಮಾತ್ರ ಇಟ್ಕೊಳ್ಳಿ. ಯಾವ್ದ್ಯಾವ್ದೋ ಹಾಕೊಂಡು ತಲೆಗೆ ಹಾಕೊಂಡು ಆ ಸ್ಕೇಲ್ ಈ ಸ್ಕೇಲ್ ಅಂತೆಲ್ಲ ಯೂಸ್ ಮಾಡಕ್ ಹೋಗ್ಬಿಡಿ. ಸದ್ಯಕ್ಕೆ ಇದನ್ನ ಬೇಕಾದ್ರೆ ಕರು ಸ್ಕೇಲ್ ಒಂದು ತಗೊಳ್ಳಿ, ಓಕೆನಾ. ಆದಷ್ಟು ನಾನು ಹೇಳೋದೇನಂತಂದ್ರೆ ನಿಮ್ಮ ಫ್ರೀ ಹ್ಯಾಂಡಲ್ಲೇ ಪ್ರಾಕ್ಟೀಸ್ ಮಾಡಿ, ತುಂಬಾನೇ ಒಳ್ಳೇದು. ಯಾಕಂದ್ರೆ ಸ್ಲೀವ್ಸ್ಗೆಲ್ಲ ಹಾಕ್ತಿರಲ್ವಾ, ಎವ್ರಿ ಟೈಮ್ ನಾವು ಸ್ಕೇಲ್ ಯೂಸ್ ಮಾಡ್ಕೊಂಡೇ ಸ್ಲೀವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಫ್ರೀ ಹ್ಯಾಂಡಲ್ ಹಾಕೋದೇ ಪ್ರಾಕ್ಟೀಸ್ ಮಾಡಿ, ತುಂಬಾನೇ ಒಳ್ಳೆಯದು. ನಾನು ಇವಾಗಲೂ ಕೂಡ ನಾನು ಫ್ರೀ ಹ್ಯಾಂಡಲ್ಲೇ ಹಾಕೋದು. ಯಾವುದಕ್ಕೆ ಸ್ಲೀವ್ಸ್ಗೆಲ್ಲ ಶೇಪ್ ಕೊಡ್ತೀನಲ್ಲ, ಫ್ರೀ ಹ್ಯಾಂಡಲ್ಲೇ ಹಾಕ್ತೀನಿ. ಎಷ್ಟೋ ಜನಕ್ಕೆ ಈಗಲೂ ಕೂಡ ಅದು ಶೇಪ್ ಹಾಕೋಕ್ಕೆ ಬರಲ್ಲ. ನಾನು ತುಂಬಾನೇ ಕ್ಲಾಸಸ್ ಮಾಡಿದ್ದೀನಿ, ಎಷ್ಟೋ ಜನಕ್ಕೆ ಅದು ಶೇಪ್ ಬರೋದಿಲ್ಲ. ಎಷ್ಟು ಹೇಳ್ಕೊಟ್ರು ಕೂಡ ಬರಲ್ಲ. ಆ ಥರ ಬಂದಿಲ್ಲ ಅಂತಂದ್ರೆ ಬೇಕಾದ್ರೆ ನೀವು ಸ್ಕೇಲ್ ಯೂಸ್ ಮಾಡಿ. ಆದಷ್ಟು ನೀವು ಫ್ರೀ ಹ್ಯಾಂಡಲ್ಲಿ ಪ್ರಾಕ್ಟೀಸ್ ಮಾಡಿ, ತುಂಬಾನೇ ಒಳ್ಳೆಯದು. ಶೇಪ್ಸ್ ಕೊಡೋದಕ್ಕೆ ಫ್ರೀ ಹ್ಯಾಂಡ್ ಪ್ರಾಕ್ಟೀಸ್ ಮಾಡಿ. ಐ ಹೋಪ್ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಯೂಸ್ಫುಲ್ ವಿಡಿಯೋಸ್ ಬೇಕು, ಇನ್ನು ಈ ಥರ ವಿಡಿಯೋ ಮಾಡಿಕೊಡಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ಟ್ರೈ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.